ದಿನದ ಅಂತರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 3ನೇ ಬಾರಿಗೆ ಏರಿಕೆ ಆಗಿದೆ. ಇದರ ಬೆನ್ನಲ್ಲೇ ಸಿಎನ್ಜಿ ದರವೂ ಕೂಡ ದುಬಾರಿ ಆಗಿದೆ. ಇದು ಆಟೋ ಚಾಲಕರಿಗೆ ಹಾಗೂ ಕಾರ್ ಚಾಲಕರಿಗೆ ಶಾಕ್. 1 ಕೆಜಿ ಸಿಎನ್ಜಿ ದರ 2 ರೂಪಾಯಿ ಏರಿಕೆ ಆಗಿರೋದು. ನಿನ್ನೆ 93 ರೂಪಾಯಿ ಇದ್ದಂತಹ ಸಿಎನ್ಜಿ ಇಂದು 95 ರೂಪಾಯಿ ಏರಿಕೆ ಆಗಿದೆ. ಸಿಎನ್ಜಿ ದರ ಏರಿಕೆಗೆ ಆಟೋ ಚಾಲಕರು ಮತ್ತೆ ಕಂಗಾಲಾಗಿದ್ದಾರೆ. ಪ್ರಯಾಣಿಕರು 1 ರೂಪಾಯಿಗೂ ಜಾಸ್ತಿ ಕೊಡಲ್ಲ ಅಂತ ಹೇಳ್ತಾರೆ. ಹೀಗಾದ್ರೆ ಜೀವನ ಹೆಂಗೆ ಸ್ವಾಮಿ ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. 1 ಕೆಜಿ ಸಿಎನ್ಜಿ ದರ 2 ರೂಪಾಯಿ ಏರಿಕೆ ಆಗಿದೆ. 93 ರೂಪಾಯಿ ಇದ್ದಂಥದ್ದು ಈಗ 95 ರೂಪಾಯಿಗೆ ಏರಿಕೆ ಆಗಿದೆ. ಇದರಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಪ್ರಯಾಣಿಕರು 1 ರೂಪಾಯಿ ಕೂಡ ಜಾಸ್ತಿ ಕೊಡಲ್ಲ ಅಂತ ಹೇಳ್ತಾರೆ. ಹೀಗಿದ್ದಾಗ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಅವರ ಚಿಂತೆ. ಗೌರ್ಮೆಂಟು ಏನು ಮಾಡೋಕ್ಕಾಗಲ್ಲ, ಸರ್ಕಾರದಿಂದ ಏನು ಮಾಡೋಕ್ಕಾಗಲ್ಲ. ಆದರೆ ಅಲ್ಲಿ ವಾರ್ ನಡೀತಾ ಇರೋದ್ರಿಂದ ಈ ಥರ ಜಾಸ್ತಿ ಆಗ್ತಾ ಇದೆ. ಅದು ನಾವು ಆಟೋವರು ಒಂದು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಅವರು ಕೊಡಲ್ಲ. ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಜೀವನ ನಡೆಸೋದು ಕಷ್ಟನೇ ಇದೆ. ಆದ್ರೂ ನಾವು ಏನು ಮಾಡೋಕ್ಕಾಗಲ್ಲ. ಪಬ್ಲಿಕ್ಕು ನಾವು ಜಾಸ್ತಿ ಕೇಳೋಕ್ಕೂ ಆಗಲ್ಲ. ಕೇಳಿದ್ರೆ ಯಾಕ್ರಿ ಜಾಸ್ತಿ ಕೊಡಬೇಕು, ಮೀಟ್ರ್ ಹಾಕ್ರಿ ಅಂತಾರೆ. ಮೀಟ್ರ್ ಹಾಕ್ರಿ, ಕಾಸು ಕೊಡಲ್ಲ, ಅಷ್ಟೇ ತಗೊಳ್ಳಿ. ಅವ್ರು ಜಾಸ್ತಿ ಮಾಡಿದ್ರೆ ನಾವೇನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.